ಹಾಯ್, ನೀಟ್ ರೋಲ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡುವಂತಹ ಲಿಂಕ್ ಅನ್ನ ಕೇದವ್ರು ಪ್ರೊವೈಡ್ ಮಾಡಿದಾರೆ. ಕೇದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣತ್ತಲ್ವಾ, ಅದನ್ನ ಕ್ಲಿಕ್ ಮಾಡಿ 3 ಲೈನ್ಸ್ ಅದನ್ನ ಕಾಣತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ ಅಲ್ಲಿ UG ನೀಟ್ 2026 ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ನಿಮಗೆ ಸಿಗತ್ತೆ. ಸರಿನಾ? ಸೊ ಆ ಒಂದು ಆಪ್ಷನ್ ಏನಿದೆ ಅದ್ರ ಮೂಲಕ ಲಾಗಿನ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಬೇಕು. ಇದ್ರ ಜೊತೆಗೇನೆ ನೀಟ್ ರೋಲ್ ನಂಬರ್ ಎಂಟರ್ ಮಾಡೋದಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ ಈಗ ಕರ್ನಾಟಕ ರಾಜ್ಯದಿಂದ ನೀಟ್ ಎಕ್ಸಾಮ್ ಅನ್ನ ಯಾವ್ಯಾವ ವಿದ್ಯಾರ್ಥಿಗಳು ಬರ್ದಿದ್ರು, ಸರಿನಾ, ಆ ಎಲ್ಲಾ ವಿದ್ಯಾರ್ಥಿಗಳ ಲಿಸ್ಟ್ ನ ರಿಲೀಸ್ ಮಾಡಿದ್ರೆ ಅದನ್ನ ಜನರಲ್ ನಾವು ಕರ್ನಾಟಕ ನೀಟ್ ರ್ಯಾಂಕ್ ಅಂತ ಕರಿತೀವಿ. ಅದು ಆಕ್ಚುಲಿ ನೀಟ್ ರ್ಯಾಂಕ್ ಅಲ್ಲ, ಅಂದ್ರೆ ಕರ್ನಾಟಕ ನೀಟ್ ರ್ಯಾಂಕ್ ಅಲ್ಲ, ಬಟ್ ನಾವು ಹಾಗೆ ಕರಿತೀವಿ ಅದನ್ನ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಅದರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ, ನನಗಿಂತ ಮೇಲ್ಗಡೆ ಇಷ್ಟು ವಿದ್ಯಾರ್ಥಿಗಳು ಇದ್ದಾರೆ, ನನಗೆ ಸೀಟ್ ಸಿಗಬಹುದಾ ಅಥವಾ ಸಿಗೋ ಚಾನ್ಸಸ್ ಇಲ್ವಾ, ನಾ ಲಾಂಗ್ ಟರ್ಮ್ ಹೋಗಬಹುದಾ ಅಥವಾ ಕೌನ್ಸಿಲಿಂಗ್ ಅಲ್ಲಿ ಟ್ರೈ ಮಾಡ್ಲಾ, ಈ ರೀತಿ ಐಡಿಯಾ ನಿಮಗೆ ಸಿಗತ್ತೆ. ಸರಿನಾ? ಇದನ್ನೊಮ್ಮೆ ಟ್ರೈ ಮಾಡಿ, ಅಂದ್ರೆ ಅದನ್ನೊಮ್ಮೆ ಚೆಕ್ ಮಾಡಿ. ಅದ್ರ ಜೊತೆ ನೀಟ್ ರೋಲ್ ನಂಬರ್ ಕೂಡ ಎಂಟರ್ ಮಾಡಿ. ನೀಟ್ ರೋಲ್ ನಂಬರ್ ಎಂಟರ್ ಮಾಡಿ ಆದ ನಂತರ ನೆಕ್ಸ್ಟ್ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಅಂದ್ರೆ ಇದುವರೆಗೆ ರಿಲೀಸ್ ಮಾಡಿಲ್ಲ, ಬಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ರಿಲೀಸ್ ಮಾಡಿದ ನಂತರ ಅದ್ರ ನೆಕ್ಸ್ಟ್ ಏನಿರುತ್ತೆ ಅಂತ ಹೇಳಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ, ಫೀಸ್ ಸ್ಟ್ರಕ್ಚರ್ ನ ರಿಲೀಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ಮುಂದೆ ಆಪ್ಷನ್ ಎಂಟ್ರಿ ಮಾಡ್ಬೇಕು. ಅದ್ರ ನಂತರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಎಲ್ಲ ಇನ್ಫಾರ್ಮೇಶನ್ ಹೇಳ್ತೀನಿ, ಡೋಂಟ್ ವರಿ. ಆಲ್ ದಿ ಬೆಸ್ಟ್, ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.